ನಾನು ಕೂಡ ತುಮಕೂರನ್ನ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಹೇಳಿದ್ದೆ. ಆದರೆ ಕೊನೆ ಕ್ಷಣದಲ್ಲಿ ಆದಂತಹ ಬದಲಾವಣೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೂಡ ತುಮಕೂರನ್ನ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಳಿ ಅಂತ ಹೇಳಿದ್ದೆ. 9 ಜನ ಸಿಟ್ಟಿಂಗ್ ಎಂಪಿಗಳಿಗೆ ಕೊಟ್ಟು ಒಬ್ಬರಿಗೆ ಕೊಡಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಆದರೆ ನೋಡೋಣ, ಏನೋ ಪ್ರಯತ್ನಗಳು ನಡೀತಾ ಇದೆ, ಏನಾಗುತ್ತೆ ನೋಡೋಣ. ಆದರೆ ಸಾರಾ ಮಹೇಶ್ ನಂಬಿಕೆ ಬಗ್ಗೆ ಮಾತಾಡಿದಾರಲ್ಲ, ಇದರಿಂದನೇ ನಂಬಿಕೆ ಹಾಳಾಗೋದು. ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಎಲ್ಲಾದರೂ ನಂಬಿಕೆ ಬಗ್ಗೆ ಮಾತಾಡಿದಾರಾ? ಇಲ್ಲ. ಇವ್ರು ಯಾರು ಮಾತನಾಡೋದಕ್ಕೆ ನಮ್ಮ ನಂಬಿಕೆ ಬಗ್ಗೆ ಅಂತ ಸಾರಾ ಮಹೇಶ್ ಆಡಿದಂತಹ ಮಾತಿಗೆ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮೈತ್ರಿ ಗೊಂದಲ ಎಲ್ಲ ಸರಿ ಹೋಯ್ತಾ ಸರ್? ಏನು ಗೊಂದಲ ಏನಿದೆ ಸರ್? ಈಗಲೂ ಕೂಡ ಈಗ ಟಿಕೆಟ್ ಎಲ್ಲ ಹಂಚಿಕೆ ಆಯ್ತು. JDS ಅವರು ವೇದಿಕೆಗಳಲ್ಲೇ ಮಾತಾಡ್ತಾರೆ. ಸಾರಾ ಮಹೇಶ್ ಅವರು ಮೊನ್ನೆ ಮಾತಾಡ್ತಾ ಇದ್ರು. ನೋಡಪ್ಪ, ಇದು ಅಲಯನ್ಸು. ಸಾರಾ ಮಹೇಶ್ ಮಾತಾಡಿರೋದು ಸರಿ ಇಲ್ಲ ನನ್ನ ಪ್ರಕಾರ. ಈಗ ನಾವಿನ್ನೂ ಕ್ಯಾಂಡಿಡೇಟ್, ನಾವು ಎಲೆಕ್ಷನ್ ಕ್ಯಾಂಪೇನೇ ಶುರು ಮಾಡಿಲ್ಲ. ಇಲ್ಲ, ಕೇಳಿದಾರಪ್ಪ ನಮ್ಮವರು. ನಾನು ಹೇಳಿದ್ದೆ ತುಮಕೂರು ಬಿಟ್ಕೊಡ್ಬೇಡಿ, ಸಿಟ್ಟಿಂಗ್ ಮೆಂಬರ್ ಒಬ್ಬ. ಇನ್ನು 9 ಜನಕ್ಕೆ ಕೊಟ್ಟು ಇವನೊಬ್ಬರು ಕೊಡದೇವ್ರೆ ಚೆನ್ನಾಗಿ ಕಾಣಿಸಲ್ಲ. ತುಮಕೂರು ಸಿಟ್ಟಿಂಗ್ ಮೆಂಬರ್ ಬಿಟ್ಕೊಡ್ಬೇಡಿ ಅಂತ ನಾನು ಹೇಳಿದ್ದೆ. ಅವರು ಬಿಟ್ಕೊಟ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ. ನಾಗರಾಜ್, ಸಿದ್ದರಾಮಯ್ಯನವರು ಮಾತು ಕೇಳ್ತಾ ಇದ್ರೆ ಸಿಟ್ಟಿಂಗ್ MP ಇರ್ತಕ್ಕಂಥ ತುಮಕೂರು ಕ್ಷೇತ್ರ ಕೈ ತಪ್ಪು ಹೋಯ್ತಲ್ಲ ಅಂತಕ್ಕಂಥ ಬೇಸರ, ಅಸಹನೆ ಅಥವಾ ಸಿಟ್ಟು ಯಾವುದು ಕಂಡು ಬರ್ತಿಲ್ಲ ಅವ್ರ ಮುಖದಲ್ಲಿ, ಅವ್ರ ಭಾವನೆಯಲ್ಲಿ? ಅವರು ನೇರವಾಗಿ ಒಂದು ರೀತಿಯಾಗಿ JDS ನ ಮೇಲೆ ಆ ರೀತಿಯಾದಂತಹ ಆರೋಪವನ್ನ ಮಾಡುವಂತಹ ಪ್ರಯತ್ನಗಳನ್ನ ಅವರ ಸ್ಟೇಟ್ಮೆಂಟ್ ಮೂಲಕವಾಗಿ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರ ಪ್ರಕಾರವಾಗಿ ನಾವು ಸಿಟ್ಟಿಂಗ್ MP ಎಲ್ಲರನ್ನೂ ಕೂಡ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ವಿ. ಆದ್ರೆ JDS ನವರ ಪ್ರಯತ್ನವಾಗಿ ಅದು ಕಾಂಗ್ರೆಸ್ನವರ ಏನೋ JDS ನ ಪಾಲಾಯಿತು ಅನ್ನುವಂತಹ ಅರ್ಥದಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಅವ್ರಿಗೂ ಇನ್ನೂ ಕೂಡ ಕಾಂಗ್ರೆಸ್ ಅನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ಯತ್ನದಲ್ಲೇ ನಾವಿದ್ದೇವೆ. ಅಂತಿಮ ಹಂತದ ತೀರ್ಮಾನ 22 ಅಥವಾ 23 ತಾರೀಕಿನ ಮೀಟಿಂಗ್ ನಂದು ಆಗುತ್ತೆ. ಬಹುತೇಕ ಅವತ್ತೇ ಎಲ್ಲಾ ಲಿಸ್ಟ್ಗಳು ಫೈನಲ್ ಆಗುತ್ತೆ ಅನ್ನುವಂತ ಮಾತುಗಳನ್ನ ಸ್ಪಷ್ಟಪಡಿಸ್ತಾರೆ ಅರವಿಂದ್. ಓಕೆ ನಾಗರಾಜ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.